ಇಲ್ಲಿ ಇಷ್ಟು ದೊಡ್ಡದಾಗಿ ರೋಡ್ ಮಾಡ್ತಾ ಇದ್ದಾರೆ ಕಾಂಕ್ರೀಟ್ ತಂದರೆ ಪಕ್ಕ ಟೋಲ್ ಗೇಟೆ. ಗೊತ್ತಾಗೋಗುತ್ತೆ, ಸ್ಪೇಸ್ ನೋಡಿದಾಗಲೇ ಅನ್ಕೊಂಡೆ ಟೋಲ್ ಗೇಟೆ ಗ್ಯಾರಂಟಿ ಇಲ್ಲಿ ಅಂತ. ಎಲ್ಲ ಕಾಂಕ್ರೀಟ್ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ನಾನು ಹೇಳಿದೆ ಗೊತ್ತಾ ನಿಮಗೆ ಆವಾಗಲೇ, ಶಿವಮೊಗ್ಗದಿಂದ ಕಡೂರ್ಗೆ ಹೋಗ್ಬೇಕಾದ್ರೆ ಒಂದು ಮರನೂ ಸಿಗಲ್ಲ ಅಂತ. ಅದಿದೆ ರೋಡು. ಇವಾಗ ಮಿನಿಮಮ್ ಇನ್ನೂ 40 ಕಿಲೋಮೀಟ್ರ್ ಹೋಗ್ಬೇಕು ನಾನು ಕಡೂರಿಗೆ, ಒಂದು ಮರ ಸಿಗಲ್ಲ ಬೇಕಾದರೆ. ಅದಕ್ಕೆ ಹೇಳೋದು ರೋಡ್ ಸೈಡಲ್ಲಿ ಸ್ವಲ್ಪ ಮರ ಉಳಿಸಿ ಅಂತ. ಏನು ಆ ರೋಡು ಹೀಟಾಗಿರೋದು ಏನು ಫುಲ್ ಬಾಡಿಗೆ ಹೊಡಿತೈತೆ. ಅಲ್ಲಿ ಯಾರೋ ಜ್ಯೂಸ್ ಕುಡಿಯೋಕ್ಕೆ ಹೋದರೆ ಅಲ್ಲಿ ಕೇಳ್ತಾರೆ, ಸರ್ ನಿಮಗೆ ಶೆಕೆ ಆಗ್ತಾಯಿಲ್ವ ಸರ್, ಇದೆಲ್ಲ ಹಾಕೊಂಡಿದ್ದೀರಲ್ಲ ಜಾಕೆಟ್ ಎಲ್ಲ ಅಂತ. ಅದಕ್ಕೆ ಆನಂದ ಇಲ್ಲಪ್ಪ, ನನಗೆ ಶೆಕೆಯನ್ನು ಆಗ್ತಾಯಿಲ್ಲ. ಅಂದರೆ ಜಾಕೆಟಲ್ಲಿ ಡಾಟ್ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಏರ್ ಪಾಸ್ ಆಗುತ್ತೆ ಚೆನ್ನಾಗಿ, ನಮಗೆ ಏನು ಅನಿಸಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಈ ಶೆಕೆ ನೋಡಿದ್ರೆ ಅದೇ ಥರ ಇದೆ ಬಿಸಿಲು. ಅಯ್ಯಪ್ಪ ದೇವ್ರೆ, ಸರ್ವಿಸ್ ರಸ್ತೆ ಆರಂಭ. ಮಾಮೂಲಿ ನಾವು ಇದರಲ್ಲೇ ಹೋಗೋಣ. ಲೆಫ್ಟ್ಗೆ ಹೋದರೆ ಶಿವಪುರ ಸಿಗುತ್ತೆ ನೋಡಿ. ಒಂದು ಮರ ಸಿಗಲ್ಲ ಇಲ್ಲಿ. ಅಡಿಕೆ ನಡಿಗೆ ಸ್ವಾಗತ ಸುಸ್ವಾಗತ. ಇವಾಗ ಕಡೂರಿಗೆ ಬಂದಿದ್ದೀನಿ. ಇಲ್ಲಿ ತುಂಬ ಅಡಿಕೆ ಎಲ್ಲ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ. ಇಲ್ಲಿ ಅಡಿಕೆ ಬೇಯಿಸಿ ಕೂಡ ಅದನ್ನು ಎಲ್ಲ ಮಿಶ್ರಣ ಮಾಡಿ ಪಾರ್ಸಲ್ ವ್ಯವಸ್ಥೆ ಕೂಡ ಇದೆ. ಅದಕ್ಕೆ ಇದನ್ನು ಅಡಿಕೆ ನಾಡು ಅಂತ ಕರೀತಾರೆ. ಈ ರೋಡ್ಗಳನ್ನ ಈ ಥರ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ಅಲ್ಲೊಬ್ಬ ಈಗ ನಾನು ಬರ್ತಾ ಇದ್ದೀನಿ, ಅಡ್ಡದಲ್ಲೇ ನುಗ್ಗಕ್ಕೆ ಬರ್ತಾನೆ. ಅದು ಸಿಗ್ನಲ್ಲು ಹಾಕಿಲ್ಲ, ಅವನು ಲೆಫ್ಟು ರೈಟ್ಗೆ ಹೋಗ್ಬೇಕಾದವನು ವೇಟ್ ಮಾಡ್ಕೊ ಬರ್ಬೇಕು ತಾನೆ. ಏನು ಕ್ಯಾಮ್ರಾ ಆಫ್ ಆಗಿತ್ತು ಇಲ್ದವ್ರೆ ನಿಮಗೆ ತೋರಿಸ್ತಿದ್ದೆ. ಯಾವ ಸ್ಪೀಡಲ್ಲಿ ಬಂದವತ್ತ, ನಾನು ಏನಾದರೂ ಬ್ರೇಕ್ ಅಪ್ಲೈ ಮಾಡಿಲ್ಲ ಅಂದರೆ ಆರೋಗಿರ್ತಿದ್ದ ಅವನು ರೋಡಲ್ಲೇ. ಏನಪ್ಪ ಅರ್ಥ ಮಾಡ್ಕೊಳ್ಳಲ್ಲ. ಈಗ ಕುಡಿದ್ಬಿಟ್ಟು ಗಾಡಿ ಓಡಿಸ್ಬಿಡ್ತವೆ ಈ ಬಿಸಿಲಲ್ಲಿ. ಇದು ಕುಡಿಯೋದ, ಡ್ರಿಂಕ್ಸ್ ಮಾಡೋದ, ಎಳ್ಳೀರು ಕುಡೀರಿ. ಎಳ್ಳೀರು ಕುಡ್ದಾದ್ರು ತಂಪಾಗಿರುತ್ತೆ. ಅವಾಗ ಹೋಗೋದ ಬೇಡವಂತ ನಿಮಗೆ ಅನಿಸಲ್ಲ. ಅಯ್ಯೋ ತಡೆಯಪ್ಪ, ಆರಾಮಾಗಿ ಕೂಲಾಗಿ ಹೋಗೋಣ ಅನ್ಕೋತೀರ. ವೆಲ್ಕಮ್ ಟು ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಸ್ವಾಗತ ಸುಸ್ವಾಗತ. ಇವಾಗ ತಾನೇ ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗಿದ್ದೀನಿ. ನೋಡ್ತಾ ಇದ್ದೀನಿ ಸುತ್ತ ಮರ ಗಿಡ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ. ಇಂಥ ಮಲೆನಾಡು ಪ್ರದೇಶದಲ್ಲೇ ಮಳೆ ಇಲ್ಲ ಅಂದರೆ ಇನ್ನು ನಮ್ಮ ಕಡೆ ಬರುತ್ತಾ ನಿಜವಾಗ್ಲೂ? ನೋಡಿದ್ರೆ ತುಂಬ ಬೇಜಾರಾಗ್ತೈತೆ. ಅಟ್ಲೀಸ್ಟ್ ಈ ಯೂಟ್ಯೂಬ್ ಚಾನಲ್ಲಿ ನನ್ನ ವ್ಯೂವರ್ಸ್ ಯಾರ್ಯಾರು ಇದ್ದೀರೋ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ನೀವೆಲ್ಲರೂ ಆದಷ್ಟು ಒಂದು ಪ್ಲ್ಯಾಸ್ಟಿಕ್ ದೊಡ್ಡ ಬಾಟಲ್ ಆದರೂ ಪರವಾಗಿಲ್ಲ, ಅಥವಾ ಒಂದು ಸ್ಟೀಲ್ ಪಾತ್ರೆ ಆದರೂ ಪರವಾಗಿಲ್ಲ, ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ನೀರು ಕುಡಿಯೋದಕ್ಕೆ ಸ್ವಲ್ಪ ಸಹಾಯ ಮಾಡಿ. ನಿಮ್ಮ ಮನೆ ಮೇಲೆ ಮಡಗಿ, ತೊಂದರೆ ಇಲ್ಲ. ಇಲ್ಲಿ ಏನು ಗೊತ್ತಾ, ನಮ್ಮ ಅರಣ್ಯ ಇಲಾಖೆಯವರು ಒಂದು ಒಳ್ಳೆಯ ಸಹಾಯ ಮಾಡ್ಬೋದು ಪ್ರಾಣಿಗಳಿಗೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಒಂದು 3 ಕಿಲೋಮೀಟ್ರ್ ಅಥವಾ 4 ಕಿಲೋಮೀಟ್ರಿಗೆ ಒಂದೊಂದು ಬಾವಿ ಥರ ತೋರಿಸಿ ಅದಕ್ಕೆ ನೀರು ತುಂಬಿಸೋ ವ್ಯವಸ್ಥೆ ಮಾಡಿ, ನಂತರ ಪ್ರಾಣಿಗಳು ಬಂದು ಅಲ್ಲಿ ನೀರು ಕುಡ್ದು ಹೋಗ್ತವೆ. ಎಷ್ಟೇ ದಾವಾರಿದ್ರೂ ಕೂಡ ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಹಾಗಾಗಿ ಪ್ರಾಣಿ ಪಕ್ಷಿಗಳು ಏನು ಮಾಡ್ತವೆ, ನಾಡಿಗೆ ಬರ್ತವೆ. ನಮ್ಮ ಜನಗಳು ಎಲ್ಲ ಹೆದರ್ತಾರೆ. ಈ ಥರ ಆಗ್ತಾ ಇರುತ್ತೆ ಪ್ರಪಂಚದಲ್ಲಿ. ಏನು ಮಾಡೋಕ್ಕಾಗಲ್ಲ. ಆದಷ್ಟು ಸ್ವಲ್ಪ ಎಚ್ಚೆತ್ಕೊಳ್ಳಿ.
ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಒಣಗೋಗಿದೆ ಗಿಡ ಮರಗಳು ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಯಾವಾಗ ಮಳೆ ಬರುತ್ತೋ ಏನೋ. ಮಂಗಳೂರು ಸಿಟಿ, ಚಿಕ್ಕಮಂಗ್ಳೂರು. ಈ ರೋಡಲ್ಲಿರೋ ಬ್ಯಾರಿಕೇಡ್ ಇದರಲ್ಲಿ ಇದು ಚಿಕ್ಕಮಂಗ್ಳೂರು ಸಿಟಿಗೆ ಬಂದೆ. ಇನ್ನೊಂದು 1 ಅವರ್ ಹಾಸನ ಹೋಗಬೇಕು. ಈ ರೋಡ್ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿದೆ ಹೂವು, ಅದನ್ನು ಬೆಳೆಸಬೇಕು. ಅದಕ್ಕಾದ್ರೂ ನೀರು ಹಾಕಿದ್ರೆ ಆಗುತ್ತೆ. ಹಾಕಿದರೆ ಟೈಮ್ಗೆ ಹಾಕ್ತಾ ಇರ್ತಾರೆ. ರೈಲ್ವೆ ಸ್ಟೇಷನ್ ಆ ಕಡೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂದ್ರೆ ಹಾಸನಕ್ಕೆ ಬಂದು ಅಲ್ಲಿಂದ ಏನೋ ವೆಸ್ಟರ್ಡಮ್ ಕೋಚ್ ಅಂತ ಬರುತ್ತೆ ಮಂಗಳ ಎಕ್ಸ್ಪ್ರೆಸ್ಸಲ್ಲಿ, ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಎಂಥ ಮಳೆ ಟೈಮಲ್ಲಿ ಹೋಗ್ಬೇಕು ಆ ಕಡೆ ಸೈಡ್, ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋದಂಗೆ ಆಗುತ್ತೆ. ಫುಲ್ಲು ಗ್ರೀನರಿ. ಯಾವುದದು ಓಕೆ, ಬಾಯ್ ಚಿಕ್ಕಮಂಗ್ಳೂರು. ಕಾಫಿ ನಾಡು ಅಂತಲೇ ತುಂಬ ಹೆಸರುವಾಸಿಯಾಗಿರುವ ಚಿಕ್ಕಮಗಳೂರು. ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ 12ನೇ ಶತಮಾನದಲ್ಲಿ ಹಿಂದೂ ದೇವಾಲಯವಾಗಿದೆ. ಇದು ಹೊಯ್ಸಳ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿ. ಇದು ಯುಗುಚಿ ನದಿಯ ದಡದಲ್ಲಿದೆ. ಕ್ರಿಸ್ತಶಕ 1117ರಲ್ಲಿ ರಾಜ ವಿಷ್ಣುವರ್ಧನ ನಿಯೋಜಿಸಲ್ಪಟ್ಟಿತ್ತು. ಈ ದೇವಾಲಯ ಪೂರ್ಣಗೊಳಿಸಲು 103 ವರ್ಷ ಬೇಕಾಗಿದೆ. ಶ್ರೀ ಚೆನ್ನಕೇಶ್ವರ ದೇವಾಲಯ, ಬೇಲೂರು. ಬೇಲೂರು ಹಳೆಬೀಡನ್ನು ಪ್ರವಾಸಿಗರು ಕೈ ಬೀಸಿ ಕರೆಯುವಂತಹ ಒಂದು ದೇವಾಲಯಗಳು. ಹಾಗೆಯೇ ನನ್ನ ಒಂದು ನೆನಪು ಇವಾಗ ಬಂತು. ಏನಂದರೆ, ನಾನು 8ನೇ ತರಗತಿ ಓದಬೇಕಿದ್ರೆ ನಾನು ಸ್ಟಡಿ ಮಾಡಿದ್ದು ಡೋರ್ನಳ್ಳಿ ಚರ್ಚಲ್ಲಿ, ಕ್ರಿಸ್ತಂಕಪ್ಲು KR ನಗರ ತಾಲೂಕು. ಅಲ್ಲಿಂದ ನಮ್ಮ ಚಿನ್ನಪ್ಪ ಮಾಸ್ಟರ್ ಅಂತ ಇದ್ದರು, ಅವರು ಇಂಗ್ಲೀಷ್ ಮಾಸ್ಟರು. ಸೊ ಅವ್ರು ಏನು ಮಾಡಿದರು, ಒಂದು 1 ಡೇ ಟ್ರಿಪ್ ಹಾಕಿದರು. ಆಗ ಆ 1 ಡೇ ಟ್ರಿಪ್ಪಲ್ಲಿ ನಾನು ಫಸ್ಟ್ ಟೈಮ್ ಈ ಕಡೆ ಹಾಸನ ಡಿಸ್ಟಿಕ್ಗೆ ನಾನು ಟ್ರಿಪ್ ಬಂದಿದ್ದು. ಆವಾಗ ಶ್ರವಣಬೆಳಗೊಳ ಮತ್ತು ಬೇಲೂರು ಹಳೆಬೀಡು ಮತ್ತು ಗೊರೂರು ಡ್ಯಾಮ್ ಇದೆಲ್ಲ ತೋರಿಸಿದ್ರು. ಆವಾಗ ಬೇಲೂರಿಗೆ ಬಂದಾಗ ನಾನು ಪ್ರತಿಯೊಂದು ಅಲ್ಲಿ ಇದ್ದಂತಹ ಕಲೆನ ಕೈಯಲ್ಲಿ ಸ್ಪರ್ಶ ಮಾಡಿ ನೋಡ್ತಾ ಇದ್ದರೆ ಯಾವ ಥರ ಮಾಡಿರ್ಬೋದು, ಹಿಂದೆ ಯಾವ ಥರ ಇದೆ, ಹಬ್ಬ ಈ ಕಲೆಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಆವಾಗಲೇ ನನಗೆ ಅನಿಸ್ತಿತ್ತು. ಈಗ ತುಂಬ ಇನ್ನೂ ಇಂಪ್ರೂವ್ ಮಾಡಿದ್ದಾರೆ, ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿ. ಅದು ನೆನಪಾಗುತ್ತೆ. ಒಂದೊಂದು ಟೈಮು ನಾವು ಆ ಪ್ಲೇಸ್ಗಳಿಗೆ ಬಂದಾಗ ಹಿಂದೆ ಬಂದು ಹೋದಂಥ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇರುತ್ತೆ. ಅದನ್ನು ನಿಮಗೆ ಹೇಳ್ಬೇಕು ಅನ್ನಿಸ್ತು.